ಹಾಯ್, ಸ್ವಾಗತ ಎಲ್ರಿಗೂ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೀಡಿಂಗ್ ಇದು ನಿಮ್ಮ ಬಿಲವ್ಡ್ ಒನ್ನಿಂದ ನಿಮ್ಗೇನು ಮೆಸೇಜ್ ಇದೆ, ನಿಮ್ಮ ಪ್ರೀತಿ ಪಾತ್ರದಿಂದ ಏನು ಮೆಸೇಜ್ ಇದೆ, ಇವನ್ ಅವರು ಇಲ್ಲಿ ಇಲ್ಲ ನಕ್ಷತ್ರ ಆಗಿದ್ದರೆ ಅವರಿಂದ ಕೂಡ ನಿಮಗೇನು ಗೈಡೆನ್ಸ್ ಇದೆ, ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಹಾಗೆ ಆದಷ್ಟು ಚಾನಲ್ ಮಾಡೋದಕ್ಕೆ ಕೂಡ ನಾನು ಪ್ರಯತ್ನ ಪಡ್ತೀನಿ. ಸೊ ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಓಕೆ, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಗಳನ್ನು ಇಟ್ಕೊಂಡಿದ್ದೀನಿ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 1ನಲ್ಲಿ ಈ ಥರ ಪೇಂಟಿಂಗ್ ಇದೆ, ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಆಪ್ಷನ್ ನಂಬರ್ 2ಅಲ್ಲಿ ಗ್ರೀನ್ ಕಲರ್ ಪೇಂಟಿಂಗ್ ಇದೆ. ಆಪ್ಷನ್ ನಂಬರ್ 2ಅಲ್ಲಿ ಗ್ರೀನ್ ಪೇಂಟಿಂಗ್ ಇದೆ. ಅದು ಚೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಇಲ್ಲಿ ನಾನು ಚಾರ್ಮ್ಸ್ ಕೂಡ ಇಟ್ಟಿದ್ದೀನಿ. ಸೊ ನಾನು ಮೊದಲೇ ಎಲ್ಲ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ, ಮಿಷಿನ್ ಶಬ್ದ ಎಲ್ಲ ಬರುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದರೂ ಇದನ್ನು ನೀವು ನೋಡ್ಬೋದು. ಹಾಗೆ ಎಲ್ಲ ಮೆಸೇಜ್ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳುವುದಿಲ್ಲ ನಾನು. ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಮಾತ್ರ ಇಟ್ಕೊಳ್ಳಿ, ಮಿಕ್ಕಿದನ್ನು ಬೇರೆ ಸೋಲಿಗೆ ಬಿಟ್ಬಿಡಿ. ಹಾಗೆ ನೀವು ಫೈಲ್ ಚೂಸ್ ಮಾಡಬೇಕಾದ್ರೆ, ಇಲ್ಲಾಂದರೆ ಈ ರೀಡಿಂಗ್ನ ನೋಡಬೇಕಾದ್ರೆ ನಿಮ್ಮ ಫ್ರೀ ವಿಲ್ಲನ್ನು ಯೂಸ್ ಮಾಡಿ. ಓಕೆ, ಬನ್ನಿ ಇವಾಗ ನಾನು ಆಪ್ಷನ್ ನಂಬರ್ 1ಇಂದ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಹಲೋ, ಆಪ್ಷನ್ ನಂಬರ್ 1 ಯಾರು ಈ ಆಪ್ಷನ್ನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಬಿಲವ್ಡ್ ಒನ್ನಿಂದ ನಿಮಗೆ ಏನು ಮೆಸೇಜ್ ಇದೆ, ಏನು ಗೈಡೆನ್ಸ್ ಇದೆ. ಹಾಗೆ ಅವರು ಇಲ್ಲಿಲ್ಲ ನಕ್ಷತ್ರ ಆಗಿದ್ದರೆ ಸೊ ಅವರಿಂದ ಕೂಡ ಏನು ಮೆಸೇಜ್ ಇದೆ, ಹಾಗೆ ಚಾನಲ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಕಾರ್ಡನ್ನು ಮೊದಲು ನಾವು ಚಾರ್ಮ್ಸ್ ನೋಡೋಣ. ಓಕೆ, ಚಾರ್ಮ್ಸ್ ಏನು ಹೇಳುತ್ತೆ ಅನ್ನೋದನ್ನು ಮೊದಲು ನೋಡೋಣ. ಓಕೆ, ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್. ಸೊ ಇವತ್ತು ಬೆಳಿಗ್ಗೆ ನಾನು ಕಮ್ಯುನಿಟಿ ಟ್ಯಾಬಲ್ ಹಾಕಿದ್ದೆ, ಬಟರ್ಫ್ಲೈ ಒಂದು ಪಿಕ್ ಬಂದುಬಿಟ್ಟು ಬದಲಾವಣೆ. ಸೊ ಸಿಂಕ್ರೊನಿಸಿಟಿ, ಓಕೆ, ಬದಲಾವಣೆ. ಸೊ ಈ ಪೈಲ್ ಬದಲಾವಣೆಯ ನಿರೀಕ್ಷೆಯಲ್ಲಿದೆ ಅಂತ ಅನಿಸುತ್ತೆ, ಇಲ್ಲಾಂದರೆ ನೀವು ಬದಲಾವಣೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ. ಓಕೆ, ಇದು ನಂಬರ್ 3ರಲ್ಲಿತ್ತು. ನೀವು ಮೊದಲು ನೋಡಿದರೆ ಅದನ್ನ ಈಚೆ ಇಡಬೇಕಾದ್ರೆ ಅದು ಟರ್ನ್ ಆಯಿತು. ಸೊ ನಂಬರ್ 3 ಗುಡ್ ಲಕ್ ಬಗ್ಗೆ ಕೂಡ ತಿಳಿಸುತ್ತೆ. ಹಾಗೆ ಇಲ್ಲಿ ನನಗೆ ಲೇಡಿ ಬರ್ಡ್ ಎನರ್ಜಿ ಕೂಡ ಸಿಗ್ತಾ ಇದೆ. ಲೇಡಿ ಬರ್ಡ್ ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಒಂದು ಇನ್ಸೆಕ್ಟ್ ಇರುತ್ತೆ, ಕೆಂಪು ಮತ್ತು ಬ್ಲ್ಯಾಕ್ ಕಲರ್ ಮಿಕ್ಸ್. ಸೊ ಆ ಎನರ್ಜಿ ನನಗೆ ಸಿಗ್ತಾ ಇದೆ. ಸೊ ಅದು ಗುಡ್ ಲಕ್ ಬಗ್ಗೆ ತಿಳಿಸ್ತಾ ಇದೆ. ಸೊ ನೀವೇನಾದರೂ ಕೆಲಸ ಮಾಡಬೇಕು ಅಂತ ಇದ್ದರೆ ನಿಮ್ಮ ಬಿಲವ್ಡ್, ನಿಮ್ಮ ಪ್ರೀತಿ ಪಾತ್ರದಿಂದ ಗುಡ್ ಲಕ್ ಇದೆ ನಿಮಗೆ. ಅಫ್ಕೋರ್ಸ್ ಇಲ್ಲಿ ನಂಬರ್ G ಕೂಡ ಇದೆ, ಇದನ್ನೇ ತಿಳಿಸುತ್ತೆ ಗುಡ್ ಲಕ್. ಐ ಮಿಸ್ ಯು ಆಗಿರಬಹುದು, ಇಲ್ಲಾಂದರೆ ಐ ಲವ್ ಯು ಕೂಡ ಆಗಿರಬಹುದು. ಇಲ್ಲಿ ಏಂಜಲ್ ವಿಂಗ್ಸ್ ಇದೆ, ಏಂಜಲ್ ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆ್ಯಂಡ್ W ವಿನ್, ವಿಂಗ್ಸ್. ಸೊ ಏನು ನಿಮಗೆ ಇದನ್ನು ನೋಡಿದಾಗ ಯಾವ ನೆನಪು ಬರುತ್ತೋ ಅದು. ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ ಬಗ್ಗೆ ಕೂಡ ಇದು ತಿಳಿಸುತ್ತೆ, ಡ್ರ್ಯಾಗನ್ ಫ್ಲೈ. ಹಾಗೆ ಇದು ನಿಮ್ಮ ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಆ್ಯಂಡ್ ಇದು ಸ್ಟಬ್ಬಾರ್ನ್. ಕೆಲವರು ಇಲ್ಲಿ ಹಠವಾದಿ ಆಗಿರ್ಬೋದು. ಸೊ ನಿಮ್ಮ ಹಠನ ಆದಷ್ಟು ಕಂಟ್ರೋಲ್ ಮಾಡಿ. ನಂಬರ್ 8 ಅಬಂಡೆನ್ಸ್, ಇನ್ಫಿನಿಟಿ, ಇನ್ ಆ್ಯಂಡ್ ಯಾಂಗ್. ಸೊ ಇದು ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲಿನ್ ಎನರ್ಜಿ ಕೂಡ ತೋರಿಸುತ್ತೆ. ಹಾಗೆ ಪ್ರೊಟೆಕ್ಷನ್, ನಿಮಗೆ ಪ್ರೊಟೆಕ್ಷನ್, ನಿಮ್ಮ ಪ್ರೀತಿ ಪಾತ್ರದಿಂದ ಪ್ರೊಟೆಕ್ಷನ್ ಖಂಡಿತವಾಗ್ಲೂ ಇದೆ. ಅವರು ನಿಮಗೋಸ್ಕರ ಪ್ರೇಯರ್ ಮಾಡ್ತಾರೆ. ಆ್ಯಂಡ್ ಅವರು ಯಾವಾಗಲೂ ಅವರ ಪ್ರೇಯರಲ್ಲಿ ನಿಮ್ಮನ್ನು ಯಾವಾಗಲೂ ನೆನೆಸ್ಕೊಳ್ತಾರೆ. ಓಕೆ, ಇದು ಕ್ಯಾಟ್, ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ. ನಾನಿಲ್ಲಿ ಹೇಳಿದ್ದೀನಿ ಇಂಟ್ಯೂಷನ್, ಇದರ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇದು ಕ್ಯೂರಿಸಿಟಿ, ಪೇಜ್ ಎನರ್ಜಿ ಸಿಗ್ತಾ ಇದೆ, ಇದು ಕ್ಯೂರಿಸಿಟಿ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇದು ಲೈಫಲ್ಲಿ ಕ್ಯೂರಿಸಿಟಿನ ತೊಗೊಂಡು ಬರೋಕ್ಕೆ ಹೇಳ್ತಾ ಇದೆ. ಸೊ ಒಂದೇ ಇದ್ದ ಕಡೆನೇ ಇಟ್ಕೊಳ್ಬೇಡಿ, ಕಂಫರ್ಟ್ ಝೋನಿಂದ ಹೊರಗೆ ಬರೋದಕ್ಕೆ ತಿಳಿಸ್ತಾ ಇದೆ. ಸೂಚನೆ, ಓಕೆ, ಇಲ್ಲಿ ಕೆಲವರಿಗೆ ಸೂಚನೆ, ಏನು ಸೂಚನೆ ಅಂತ ನೋಡೋಣ ನಾವು. ಉದ್ಯೋಗ, ಆಫ್ಕೋರ್ಸ್ ಉದ್ಯೋಗ ಕೆಲವರಿಗೆ.
ಸ್ವಾಮಿ ವಿವೇಕಾನಂದ. ಓಕೆ, ಇಲ್ಲಿ ಕೆಲವರಿಗೆ ಬುಕ್ ಹೋಗುವಂತಹ ಅವಶ್ಯಕತೆ ಇದೆ. ಸ್ವಾಮಿ ವಿವೇಕಾನಂದ ತುಂಬ ಚೆನ್ನಾಗಿದೆ. ಸ್ವಾಮಿ ವಿವೇಕಾನಂದ ಪುಸ್ತಕ ಬೇಕಾದರೆ ನೋಡಬಹುದು ನೀವು. ನಿಧಾನವೇ ಪ್ರಧಾನ. ಇದು ಪೆಂಟಿಕಲ್ ಎನರ್ಜಿ, ನೈಟ್ ಆಫ್ ಪೆಂಟಿಕಲ್ ಎನರ್ಜಿ. ಸೊ ಎಸ್, ಯಾವುದೇ ಕೆಲಸನ ಕ್ಯೂರಿಯಾಸಿಟಿಯಿಂದ ಮಾಡಿ, ಅವಸರದಿಂದ ಮಾಡಬೇಡಿ. ನಿಧಾನವೇ ಪ್ರಧಾನ. ಇಲ್ಲಿ ಗುಡ್ ಲಕ್ ಕೂಡ ಇದೆ ನಿಮಗೆ. ಬನ್ನಿ ನೋಡೋಣ ನಿಮ್ಮ ಕಾರ್ಡ್ಸ್ ಏನು ಹೇಳುತ್ತೆ ಅಂತ ಹೇಳ್ಬಿಟ್ಟು. ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, ಇದು ನನಗೆ ಮೊದಲು ಮೆಸೇಜ್ ಕೊಟ್ಟದೆ ಸೆಲ್ಫ್ ಲವ್. ಓಕೆ, ಇದನ್ನು ಮತ್ತೆ ನೋಡೋಣ. ಸೆಲ್ಫ್ ಲವ್ ಬಗ್ಗೆ ಇಲ್ಲಿ ನಿಮ್ಮ ಬಿಲವ್ಡ್ ಒನ್ನಿಂದ ನಿಮಗೆ ಮೊದಲ ಮೆಸೇಜ್ ಏನು ಅಂತಂದರೆ ಸೆಲ್ಫ್ ಲವ್, ಪ್ಯಾಂಪರ್ ಮಾಡುವಂಥದ್ದು, ನಿಮ್ಮನ್ನು ನೀವು ಪ್ಯಾಂಪರ್ ಮಾಡುವಂಥದ್ದು, ಸೆಲ್ಫ್ ಲವ್ ಮಾಡುವಂಥದ್ದು. ಆ್ಯಂಡ್ ನಿಮ್ಮ ಆರಾ ಏನಿದೆ ನೋಡಿ, ಅದನ್ನು ಕ್ಲೀನ್ ಆಗಿಡುವಂಥದ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಹಾಗೆ ಹೆಚ್ಚು ಚಿಂತೆ ಮಾಡದೆ, ವರಿ ಮಾಡದೇ ಇರುವಂಥದ್ದು. ಆ್ಯಂಡ್ ಇದು ಡೌನ್ ಟು ಅರ್ತ್ ಎನರ್ಜಿ, ಕ್ವೀನ್ ಆಫ್ ಪೆಂಟಿಕಲ್. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಸೆಲ್ಫ್ ಲವ್ ಬಗ್ಗೆ ತಿಳಿಸುತ್ತೆ. ಹಾಗೆ ನೀವು ಇನ್ನೊಬ್ಬರ ಜೊತೆ ವರ್ತನೆ ಮಾಡಬೇಕಾದ್ರೆ ಪ್ರೀತಿ, ಕರುಣೆ, ವಿನಯದಿಂದ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಬಿಲವ್ಡ್ ಒನ್. ಸೊ ಇನ್ನೊಬ್ಬರ ಜೊತೆ ನೀವು ಮೇ ಬಿ ಈಗ ಇದು ನಿಮ್ಮ ತಾಯಿಯಿಂದ ಕೂಡ ನಿಮಗೆ ಮೆಸೇಜ್ ಆಗಿರಬಹುದು. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದು ಅರ್ತ್ ಎನರ್ಜಿ, ವೃಷಭ, ಮಕರ ಆ್ಯಂಡ್ ಕನ್ಯಾ ರಾಶಿ ಇದು. ಸೊ ನಿಮ್ಮ ಬಗ್ಗೆ ಹೆಚ್ಚು ಪ್ರೀತಿನ ನಿಮ್ಮನ್ನು ನೀವು ಹೆಚ್ಚು ನೋಡ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಹೆಚ್ಚು ಚಿಂತನೆ ಮಾಡೋ ಬದಲು ಕ್ವೀನ್ ಆಫ್ ಪೆಂಟಿಕಲ್ಸ್ ಯಾವಾಗಲೂ ಇದರ ಬಗ್ಗೆನೇ ತಿಳಿಸುತ್ತೆ. ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದು, ಕರುಣೆ, ದಯ, ವಿನಯ ಅದೆಲ್ಲ ಜಾಸ್ತಿ ಇರುತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ಗೆ. ಇವರ ಮುಖ ನೋಡಿ ನಿಮ್ಗೆ ಗೊತ್ತಾಗ್ಬೋದು, ತುಂಬ ಕರುಣೆ, ತುಂಬ ದಯ ಇರುವಂಥದ್ದು. ಸೊ ಹಾಗೆ ಇಲ್ಲಿ ನಿಮ್ಮ ಬಿಲವ್ಡ್ ಒನ್ಸ್, ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ನೊಬ್ಬರ ಜೊತೆ ಮಾತನಾಡಬೇಕಾದ್ರೆ ನಿಮ್ಮ ವರ್ತನೆಯ ಮೇಲೆ ಸ್ವಲ್ಪ ಗಮನ ಹರಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೆ. ಸೊ ನಿಮ್ಮ ವರ್ತನೆ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಹೇಗಿದೆ ಅಂದರೆ ದಯ, ವಿನಯ, ಇಲ್ಲಿ ಜಗಳ ಇಲ್ಲದೆ, ಆರ್ಗ್ಯುಮೆಂಟ್ಸ್ ಇಲ್ಲದೆ ಕೆಲಸನ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. 6 of Wands, ವೆರಿ ಬ್ಯೂಟಿಫುಲ್ ಕಾರ್ಡ್ 6 of Wands. ಹಾಗೆ ನಿಮಗೆ ಇನ್ನೊಂದು ಇಲ್ಲಿ ಮೆಸೇಜ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಕರಿಯರಲ್ಲಿ ನಿಮಗೆ ಜಯ ಖಂಡಿತವಾಗ್ಲೂ ಸಿಗುತ್ತೆ. ಇದರಿಂದ ಜನರು ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಒಳ್ಳೆಯ ವಿಷಯನ ಹೇಳ್ಕೊಳ್ತಾರೆ. ಎಸ್, ಇವರು ಇದು ಮಾಡಿದರು, ಹಾಗೆ ಮಾಡಿದರು ಅಂತ ಹೇಳಿಬಿಟ್ಟು. ಇದು 6 of Wands ಸ್ಪಾಟ್ಲೈಟ್ ಬಗ್ಗೆ ತಿಳಿಸುತ್ತೆ, ರೆಕಗ್ನೇಷನ್ಸ್ ಬಗ್ಗೆ ತಿಳಿಸುತ್ತೆ, ಜಯ, ವಿಜಯ, ಸಕ್ಸಸ್ ಬಗ್ಗೆ ಕೂಡ ತಿಳಿಸುತ್ತೆ. ಇದು 6 of Wands. ಓಕೆ, ಸಕ್ಸಸ್ಸನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ 6 of Wands. ಬಿಕಾಸ್ ನೀವು ನನ್ನ ಸಕ್ಸಸ್ ಆಗಿಲ್ಲ ಅಂತ ಕೊರಗ್ತಾ ಇದ್ದರೆ, ನೀವು ಫೇಲಿಯರಿಂದ ಏನು ಲೆಸನ್ನ ಕಲ್ತ್ರಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೀವು ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಇಲ್ಲಿ ನಿಮ್ಮನ್ನು ನೀವು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ನಿಮಗೆ ಲೈಫಲ್ಲಿ ಸಕ್ಸಸ್ ಬೇಕು ಅಂತಂದರೆ ಇವಾಗ ನೀವು ಏನು ಮಾಡ್ತಾ ಇದ್ರೆ ಅದರಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಅದರ ಬಗ್ಗೆ ಹೇಳುತ್ತೆ. ಅಂದರೆ ಯಾವಾಗಲೂ ಸಕ್ಸಸ್ ಬಗ್ಗೆನೇ ತಲೆಯಲ್ಲಿ ಇಟ್ಕೊಳ್ಬೇಡಿ, ಯಾವಾಗಲೂ ಸಕ್ಸಸ್ ಬಗ್ಗೆನೇ ತಲೆಯಲ್ಲಿ ಇಟ್ಕೊಳ್ಬೇಡಿ. ಆ್ಯಂಡ್ ಏನು ಹೇಳ್ತಾರೆ ಗೊತ್ತಾ, ಸಿಂಪಲ್ ಲಿವಿಂಗ್, ವೈಸ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಸಿಂಪಲಾಗಿದ್ಬಿಟ್ಟು ಒಳ್ಳೆಯದನ್ನು ಯೋಚನೆ ಮಾಡಿ ಅಂತ ಕ್ವೀನ್ ಆಫ್ ಪೆಂಟಿಕಲ್ಸ್ ಕೂಡ ಅದೇ ಹೇಳ್ತಾ ಇದ್ದಾರೆ. ನಿಮ್ಮ ಬ್ಯುಸಿ ಶೆಡ್ಯೂಲ್ನಿಂದ ಸ್ವಲ್ಪ ರೆಸ್ಟ್ ಕೊಡಿ ನಿಮ್ಮ ತಲೆಗೆ ಅಂತ ಹೇಳಿಬಿಟ್ಟು. ಹಾಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ಯಾವ ರೀತಿ ವರ್ತನೆ ಮಾಡ್ತೀರಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಅಂದರೆ ಅವ್ರ ಜೊತೆ ರೂಡಾಗಿ ಬಿಹೇವ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ಪಾತ್ರದಿಂದ ನಿಮ್ಗೆ ಇದರ ಮೆಸೇಜ್ ಇದೆ. ಸೊ ನಿಮ್ಮ ಹಿರಿಯರು ಕೂಡ ಆಗಿರಬಹುದು. 666. ಓಕೆ, 6 ಇದು ಫ್ಯಾಮಿಲಿ ಬಗ್ಗೆ ಹೇಳುತ್ತೆ. 6 ಯಾವಾಗಲೂ ಓಕೆ, 6 ಫ್ಯಾಮಿಲಿ ಬಗ್ಗೆ ಕೂಡ ತಿಳಿಸುತ್ತೆ. 6 of Swords. ಓಕೆ, ವೆರಿ ಇಂಟ್ರೆಸ್ಟಿಂಗ್. 6 of Swords ಆ್ಯಂಡ್ 6 of Wands, ವೆರಿ ನೈಸ್. 6 of Swords. ಸೊ ನಿಮಗೆ ಲೈಫಲ್ಲಿ ಫೇಲಿಯರ್ ಆಗಿದ್ದರೆ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಕೊಳ್ಬೇಡಿ, ಅದನ್ನ ಬಿಟ್ಬಿಡಿ.
ಓಕೆ, 6 ಆಫ್ ಸೂಟ್ಸ್ ಪ್ರಯಾಣದ ಬಗ್ಗೆ ಕೂಡ ತಿಳಿಸುತ್ತೆ, 6 ಆಫ್ wands ಕೂಡ ಪ್ರಯಾಣದ ಬಗ್ಗೆ ತಿಳಿಸುತ್ತೆ. ಓಕೆ, ಇದು ಎರಡು ಪ್ರಯಾಣದ ಬಗ್ಗೆನೇ ತಿಳಿಸುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇವಾಗ ಎಲ್ಲಿ ನಮಗೆ ಏನೋ ಪ್ರಯಾಣ ಮಾಡೋಕ್ಕಾಗುತ್ತೆ. ಬಟ್ ಮೆಂಟಲಿ ನಾವು ಯೋಚನೆ ಮಾಡ್ತೀವಲ್ಲ, ಸೊ ಆ ಥರದ ಕಾರ್ಡ್ ಇದು. ಓಕೆ, ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫೋರ್ಗೆಟ್ ದ ಪಾಸ್ಟ್. ನಾನು ಇವಾಗ ಹೇಳಿದೆ ಅಲ್ಲ, ಫೋರ್ಗೆಟ್ ದ ಪಾಸ್ಟ್, ಹಿಂದೆ ಏನಾಗಿದೆ ನೋಡಿ ಅದನ್ನು ಮರೆತು ಬಿಟ್ಟು ಮುಂದೆ ಹೋಗೋಕ್ಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಚೇಂಜ್ ಆಗೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಕಾರ್ಡ್ ಇದೆ ನೋಡಿ, ಬದಲಾವಣೆ. ಮೇ ಬಿ ನಿಮಗೆ ಕೆಲವೊಂದು ಸೂಚನೆಗಳು ಸಿಕ್ಕಿರಬಹುದು ಇದಕ್ಕಿಂತ ಮುಂಚೆ ನಿಮ್ಮ ಪ್ರೀತಿ ಪಾತ್ರರಿಂದ. ಹಾಗೆ ಇಲ್ಲಿ ಖಂಡಿತವಾಗ್ಲೂ ಅಬಂಡೆನ್ಸ್ ಇದೆ. 8 ಯಾವಾಗಲೂ ಅಬಂಡೆನ್ಸ್ ಬಗ್ಗೆ ತಿಳಿಸುತ್ತೆ. ಹಾಗೆ ಸ್ಟಬ್ಬಾರ್ನ್ ಆಗಬೇಡಿ. ಓಕೆ, ಹಠದಿಂದ ಹೊರಗೆ ಬನ್ನಿ, ಸ್ಟೇಬಲ್ ಆಗಿರಿ. ಆ್ಯಂಡ್ ಏಂಜಲ್ ಕಡೆಯಿಂದ ನೀವು ಹೆಲ್ಪ್ ಕೂಡ ಕೇಳ್ಬೋದು. ನಿಮ್ಮ ಗೈಡೆನ್ಸ್ ಏನು ಅಂತ ನೋಡೋಣ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ. ನೋ ಒನ್ಸ್ ಗೋಯಿಂಗ್ ಟು ಫೈಟ್ ಫಾರ್ ಯು ದ ವೇ ಫೈಟ್ ಫಾರ್ ಯು. ಸೊ ಬೇರೆ ಯಾರು ಏನೋ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸಿಚುವೇಷನಲ್ಲಿದ್ದೀರಾ, ಒಂದು ಪ್ರಾಬ್ಲಮಲ್ಲಿದ್ದೀರಾ, ಆ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡಬೇಕೇ ಹೊರತು ಅದನ್ನ ಸಾಲ್ವ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ಓಕೆ, ದ ಮೀನಿಂಗ್ ಈಸ್ ದ್ಯಾಟ್. ಇದರ ಮೀನಿಂಗ್ ಆ ಥರ. ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ನಿಮಗೆ ಯಾವುದು ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ. ಓಕೆ, ದ ಮೆಸೇಜ್. ಓಕೆ, ದ ಸೂಚನೆ ಇಲ್ಲಿ ಕೂಡ ಇದೆ, ಸೂಚನೆ. ದ ಮೆಸೇಜ್, ಮೇ ಬಿ ನಿಮಗೆ ಮೆಸೇಜ್ ಬರಬಹುದು, ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಅಂತ. ಇದು 8 ಆಫ್ wands ಎನರ್ಜಿನ ನಾನು ಕೊಡ್ತಾ ಇದೆ, ದ ಮೆಸೇಜ್. ಸೊ ಮೇ ಬಿ ನಿಮಗೆ ಗುಡ್ ನ್ಯೂಸ್ ಇರ್ಬೋದು, ಅದೇ ಗುಡ್ ಲಕ್ ಹೇಳಿದೆ. ಮೇ ಬಿ ನಿಮಗೆ ಉದ್ಯೋಗದಲ್ಲಿ ಚೇಂಜ್ ಸಿಗಬಹುದು, ನನಗೆ ಆ ಥರ ಇಲ್ಲಿ ಕಾಣ್ತಾ ಇದೆ. ಸೊ ಎಸ್, ನಿಮ್ಮ ಚಿಟ್ಟಿ ನೋಡೋಣ ಏನು ಹೇಳುತ್ತೆ ಅಂತ. ಫೈನಲ್ ಆಗಿ ಯು ಆರ್ ಡೂಯಿಂಗ್ ಗ್ರೇಟ್ ಡಿಯರ್. ಸೊ ಏನಾದರೂ ವರ್ಕ್ ಮಾಡ್ತಾ ಇದ್ದರೆ ನೀವು, ಅಂದರೆ ನಿಮಗೆ ಏನು ಸಂಶಯ ಇದ್ದರೆ ನಾನು ಇದನ್ನ ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ಲವೋ ಅಂತ ಇದ್ದರೆ ಯು ಆರ್ ಡೂಯಿಂಗ್ ಗ್ರೇಟ್. ಓಕೆ, ಅವಾಯ್ಡ್ ಮೊಬೈಲ್. ಸೊ ಇಲ್ಲಿ ಹೆಚ್ಚು ನೀವು ಸ್ಕ್ರೀನ್ನ ಯೂಸ್ ಮಾಡ್ತೀರಾ ಅಂತ ಅನಿಸುತ್ತೆ. ಸೊ ಆದಷ್ಟು ಇದನ್ನ ಕಡಿಮೆ ಮಾಡಿ. ಸೊ ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ನಿಮಗೆ ಇದು ರೆಸನೇಟ್ ಆಗಿರಬಹುದು, ನಿಮಗೆ ಗೈಡೆನ್ಸ್ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಹಾಗೆ ಶೇರ್, ಲೈಕ್, ಸಬ್ಸ್ಕ್ರೈಬ್. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 2 ಯಾರು ಇದನ್ನು ಚೂಸ್ ಮಾಡಿದ್ದೀರಾ ನೋಡೋಣ. ನಿಮ್ಮ ಪ್ರೀತಿ ಪಾತ್ರರು, ಲೈಕ್ ನಿಮ್ಮ ಆನ್ಸಿಸ್ಟರ್ಸ್ ಕೂಡ ಆಗಿರ್ಬೋದು, ಏನು ಹೇಳ್ತಾರೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ ಬನ್ನಿ. ಇದನ್ನು ಕೊನೆದಾಗಿ ನೋಡೋಣ. ಮೊದಲಿಗೆ ನಾವು ಚಾಮ್ಸ್ ನೋಡೋಣ. ಓಕೆ, ಲವ್, ಪ್ರೀತಿ, ಟೀ ಅಂದ ತಕ್ಷಣ ನನಗೆ ಟ್ರಿಗರ್ ಅಂತ ಬಂತು. ಆರ್, ಓಕೆ, TR, ಮಿರರ್. ಕೆಲವರಿಗೆ ಮಿರರ್ ಎಕ್ಸಸೈಸ್ ಮಾಡುವಂತಹ ಅಗತ್ಯ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಸೆಲ್ಫ್ ಟಾಕ್, ನೀವೇನು ಮಾತಾಡ್ತಿದ್ದೀರಾ ಅನ್ನೋದ ಮೇಲೆ ಒಂದು ಸಲ ಗಮನ ಕೊಡಿ. ಮಿರರ್ ಎಕ್ಸಸೈಸ್ ತುಂಬ ಚೆನ್ನಾಗಿರುತ್ತೆ. ಯಾರು ತುಂಬ ಎನ್ಸೈಟಿ, ತುಂಬ ಚಿಂತೆ ಯಾರಿಗಿರುತ್ತೆ ನೋಡಿ, ಲೈಫ್, ಫ್ಯೂಚರ್ ಬಗ್ಗೆ, ಅದರ ಬಗ್ಗೆ ಎಲ್ಲ, ಸೊ ಅವರಿಗಿದು ಚೆನ್ನಾಗಿರುತ್ತೆ. ಎಕ್ಸಸೈಸ್ ಒಮ್ಮೆ ಮಾಡಿ ನೋಡಿ. ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ತುಂಬಾ ಇದೆ ಮಿರರ್ ಎಕ್ಸಸೈಸ್ ಬಗ್ಗೆ, ಅದನ್ನ ಕೂಡ ನೀವು ನೋಡಬಹುದು. ಓಕೆ, ಇದು ಪ್ರೆಗ್ನೆನ್ಸಿ ಬಗ್ಗೆ ತಿಳಿಸುತ್ತೆ. ಹಾಗೆ ಇದು ನನಗೆ ವಿಶ್ ಫುಲ್ಫಿಲ್ಮೆಂಟ್ ಬಗ್ಗೆ ಕೂಡ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಇದು ಮುಖವಾಡ. ಈ ಮುಖವಾಡ ಹೇಗೆ ಅಂತಂದರೆ ಇದು ಸ್ಮೈಲ್ ನೋಡಿದರೆ ಗೊತ್ತಾಗಬಹುದು ನಿಮಗೆ. ನಾನು ಇನ್ ಡೀಟೇಲಾಗಿ ಹೇಳಕ್ಕೆ ಹೋಗೋದಿಲ್ಲ, ನೋಡ್ತಾ ಇದ್ದರೆ ಐ ಹೋಪ್ ನಿಮಗೆ ಅರ್ಥವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ 6 ಆಫ್ ಕಪ್ಸ್ ಎನರ್ಜಿ, ಇಲ್ಲಾಂದರೆ ಕಂಫರ್ಟ್ ಝೋನ್, ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಇದು 6 ಆಫ್ ಕಪ್ಸ್ ಎನರ್ಜಿ, ಪಾಸ್ಟ್ ಲೈಫ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಫನ್, ಲೈಫಲ್ಲಿ ಯಾವಾಗಲೂ ಫನ್ ಇರಲಿ. ಓಕೆ, ದ ಸ್ವಾನ್,
ಇದು ಪಾರ್ಟ್ನರ್ಶಿಪ್ ಬಗ್ಗೆ ಕೂಡ ತಿಳಿಸುತ್ತೆ, ಹಾಗೆ ಪ್ರೀತಿ ಬಗ್ಗೆ ಕೂಡ ತಿಳಿಸುತ್ತೆ. ನೋಡೋಣ, ಆದಷ್ಟು ನಾನು ಟ್ರೈ ಮಾಡ್ತೀನಿ ಕಾರ್ಡ್ ಮೂಲಕ. ಆ್ಯಂಡ್ ಇದು ಮೈಂಡ್, ನಿಮ್ಮ ಮೈಂಡ್, ಸೊ ನಿಮ್ಮ ಥಾಟ್ಸ್ಗಳು, ವಿಚಾರಗಳು ಏನಿದೆ ಅನ್ನೋದನ್ನು ನೋಡಿ. ಹಾಗೆ ಇದು ಮೊಗ್ಗು. ಸೊ ಕೆಲವರು ಈ ಥರ ಇದ್ದಾರೆ, ನಿಮಗೆ ಅರಳುವಂಥ ಅವಶ್ಯಕತೆ ಇದೆ. ಸೊ ಅಂದರೆ ಲೈಕ್ ನಿಮ್ಮ ಫೀಲಿಂಗ್ಸ್ನ ಇನ್ನೊಬ್ಬರ ಜೊತೆ ಹೇಳದೇ ಇರ್ತೀರಲ್ವ. ಸೊ ಓಕೆ, ನನಗೆ ಚಾನಲ್ ಆಯಿತು ಇಲ್ಲಿ ಹಾಡು. ಬಾಡಿ ಹೋದ ಏನಾದರೂ ಹೂವಿನಿಂದ, ಐ ಡೋಂಟ್ ನೋ, ಬಳ್ಳಿಯಿಂದ ಹೂವಿನಿಂದ ಗೊತ್ತಿಲ್ಲ. ಸೊ ಏನು ಬಾಡಿ ಹೋದ ಆ ಹೂ ಅರಳ ಬಣ್ಣದೆ. ಸೊ ಆ ಸಾಂಗ್ ಚಾನಲ್ ಆಯಿತು. ನಾನು ಆದಷ್ಟು ಚಾನಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಒತ್ತಡ, ಓಕೆ. ಇಲ್ಲಿ ಸ್ಟ್ರೆಸ್, ಆ್ಯಂಸೈಟಿ, ನಾನು ಇವಾಗ ಹೇಳ್ದೆ ಅಲ್ಲ, ಸ್ಟ್ರೆಸ್ ಕೆಲವರಿಗೆ, ಅದಕ್ಕೆ ನಿಮಗೆ ಮಿರರ್ ಎಕ್ಸಸೈಸ್ ಚೆನ್ನಾಗಿರುತ್ತೆ. ಜ್ಞಾನೋದಯ, ಓಕೆ, ಕೆಲವರಿಗೆ ಜ್ಞಾನೋದಯ ಆಗುವಂಥ ಅವಶ್ಯಕತೆ ಇದೆ ಇಲ್ಲಿ. ಪ್ರೀತಿ, ಸ್ನೇಹ, ಓಕೆ, ಇದು 6 ಆಫ್ ಕಪ್ಸ್, ಇದರ ಬಗ್ಗೆನೇ ತಿಳಿಸುತ್ತೆ. ಕೆಚ್ಚೆದೆಯ, ಬೋಲ್ಡ್ನೆಸ್, ಓಕೆ. ಕ್ವೀನ್ ಆಫ್ ವಾನ್ಸ್ ಎನರ್ಜಿ ಇದು. ಲೋಟಸ್, ಕಮಲ. ಇಲ್ಲಿ ನೀವು ಕ್ರೌನ್ ಚಕ್ರ, ಕ್ರೌನ್ ಚಕ್ರದ ಮೇಲೆ ಕೂಡ ವರ್ಕ್ ಮಾಡಬಹುದು. ಬುದ್ಧಿವಂತಿಕೆ, ಓಕೆ. ನಿಮ್ಮ ಮೈಂಡನ್ನ ಯೂಸ್ ಮಾಡಿ, ಇಲ್ಲಿ ಇದೆ ನೋಡಿ ಮೈಂಡ್, ಬುದ್ಧಿವಂತಿಕೆನ ಯೂಸ್ ಮಾಡಿ. ಸಂಪರ್ಕ, ಓಕೆ. ಕಮ್ಯುನಿಕೇಷನ್, ಐ ಹೋಪ್ ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ನನಗೆ ಇಲ್ಲಿರ್ತೀನಿ. ಓಕೆ, ಕಮ್ಯುನಿಕೇಷನ್ಸ್. ಕೊಂಡುಕೊಳ್ಳು, ಓಕೆ. ಪರ್ಚೇಸ್, ಏನಾದರೂ ನಿಮಗೆ ಪರ್ಚೇಸ್ ಮಾಡಬೇಕು ಬೇಡವಾ ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು. ಇದನ್ನು ಕೊನೆಯದಾಗಿ ನೋಡೋಣ, ಕಾರ್ಡ್ ನೋಡೋಣ ಏನು ಹೇಳುತ್ತೆ ಅಂತ. ಓಕೆ, ದ ವರ್ಲ್ಡ್, ಓಕೆ. ದ ವರ್ಲ್ಡ್, ಎಲ್ಲ ಕಾರ್ಡನ್ನು ಹೇಳ್ತೀನಿ ಮೊದಲು. 4 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಕಪ್ಸ್, ಓಕೆ. ಸಾರಿ, ನಾನು ತುಂಬ ಹೊತ್ತು ಕಾದೆ, ಬಿಕಾಸ್ ನಿಮಗೆ ಮಿಷಿನ್ ಸೌಂಡ್ ಕೇಳ್ತಾ ಇರಬಹುದು. ಓಕೆ, ಸೊ ಇಲ್ಲಿ ಏನು ಅಂತ ಅಂದರೆ ಪಾಸಿಟಿವ್ ಆಗಿ ಇರೋದಕ್ಕೆ ಹೇಳ್ತಾ ಇದ್ದಾರೆ. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ತಲೆಯಲ್ಲಿ ಏನೋ ಒಂದು ನೆಗೆಟಿವಿಟಿ ಥಾಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಅಲ್ವಾ. ಸೊ ಅಂದರೆ ನಮಗೆ ಕೆಲವೊಮ್ಮೆ ಅನಿಸುತ್ತೆ ನಾವಿಷ್ಟು ಪ್ರಯತ್ನ ಪಡ್ತಾ ಇದ್ವಿ, ಆದರೂ ಏನೂ ಆಗ್ತಾ ಇಲ್ಲ ಅಂತ. ಆದರೂ ಏನೂ ಆಗ್ತಾ ಇಲ್ಲ ನೋಡಿ, ಅದನ್ನು ಬದಲಾಯಿಸೋದಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಪಾಸಿಟಿವ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. 4 ಆಫ್ ಪೆಂಟಿಕಲ್ಸ್ ಇನ್ನೇನು ಹೇಳ್ತಾ ಇದೆ ಅಂತಂದರೆ, ಮೆಟೀರಿಯಲಿಸ್ಟಿಕ್ ವಸ್ತು ಏನಿದೆ ನೋಡಿ, ಹಣ ಆಗಿರಬಹುದು, ಚಿನ್ನ ಆಗಬಹುದು, ಮನೆ ಎಲ್ಲ, ಅದರ ಬಗ್ಗೆ ಹೆಚ್ಚು ಅಬ್ಸೆಸ್ಡ್ ಆಗಬೇಡಿ, ಅದರ ಹಿಂದೆ ಹೆಚ್ಚು ಓಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅದಕ್ಕಿಂತಲೂ ಹೆಚ್ಚು ಬೇರೆ ಕೂಡ ಇದೆ, ಅದರ ಮೇಲೆ ಸ್ವಲ್ಪ ಗಮನನ ಹರಿಸಿ. ಹಾಗೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತ, ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಚಿಂತೆಯನ್ನೆಲ್ಲ ಹಣದ ಮೇಲೆ ಹಾಕಬೇಡಿ, ಹೆಚ್ಚು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಅದು ಖಂಡಿತವಾಗ್ಲೂ ಬರುತ್ತೆ, ಬಟ್ ನೀವು ಅದರ ಹಿಂದೆ ಎಷ್ಟು ಓಡ್ತೀರಿ ನೋಡು, ಅದು ಅಷ್ಟೇ ಮುಂದೆ ಹೋಗುತ್ತೆ, ಓಡುತ್ತೆ ಅದು ನಿಮ್ಮ ಕೈಯಿಂದ. ಓಕೆ, ಇಲ್ಲಿ ಪೇಜ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಅಂದರೆ, ಇನ್ನೊಬ್ಬರ ಜೊತೆ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ ಥಿಂಕ್ ಬಿಫೋರ್ ಯು ಸ್ಪೀಕ್ ಅಂತ ಹೇಳ್ತಾರಲ್ಲ, ಹಾಗೆ ಥರ. ಸೊ ಇವಾಗ ಸಿಟ್ಟು ಬಂದಾವಾಗ ನಾವು ಒಂದೇ ಸಲ ರಿಯಾಕ್ಟ್ ಆಗ್ತೀವಿ ನೋಡಿ, ಸೊ ಆ ಥರ ಯಾರಲ್ಲೂ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು ಇಲ್ಲಿ ಮೆಸೇಜ್ ಏನು ಅಂತ ಇದೆ ಅಂತಂದರೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಾನಿಲ್ಲಿ ಹೇಳಿದೆ ಅಲ್ವಾ. ಸೊ ನಿಮ್ಮ ಫೀಲಿಂಗ್ಸ್ನ ಇನ್ನೊಬ್ಬರ ಜೊತೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಬೇರೆ ಏನು ನನಗೆ ಕಾಣ್ತಾ ಇಲ್ಲ. ಆಪ್ಷನ್ ನಂಬರ್ 2, ಉದಾರವಾಗಿರಿ ಇನ್ನೊಬ್ಬರ ಜೊತೆ. ಆ್ಯಂಡ್ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಕೂಡ ಅಷ್ಟೇ. ಹಾಗೆ ಲೈಫಲ್ಲಿ ಆದಷ್ಟು ಪಾಸಿಟಿವಿಟಿಯನ್ನು ತನ್ನಿ. ಓಕೆ, ಲೈಫಲ್ಲಿ ಆದಷ್ಟು ಪಾಸಿಟಿವಿಟಿಯನ್ನು ತನ್ನಿ. ನಿಮ್ಮನ್ನು ನೀವು ಪ್ರೀತಿಸಿ, ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ, ಕಮ್ಯುನಿಕೇಷನ್ ಮಾಡಬೇಕಾದ್ರೂ ಅಷ್ಟೇ, ಪ್ರೀತಿ, ಸ್ನೇಹ ಅದನ್ನು ನಿಮ್ಮ ಬಾಳಲ್ಲಿ ಇನ್ಕ್ಲೂಡ್ ಮಾಡಿ. ಹಾಗೆ ಇಲ್ಲಿ ಜ್ಞಾನೋದಯ ಕೂಡ ಇದೆ, ಎನ್ಲೈಟ್ಮೆಂಟ್ ಕೂಡ ಇದೆ. ಎಸ್, ಒತ್ತಡ ಹಾಕಬೇಡಿ ನಿಮಗೆ ನೀವು.
ಓಕೆ, ನಿಮಗೆ ನೀವು ಹೆಚ್ಚು ಒತ್ತಡ ಹಾಕ್ಬೇಡಿ. ಫನ್ ಆ್ಯಸ್ ಅ ಫನ್ ವೇಯಲ್ಲಿ ತಗೊಳ್ಳಿ. ನಾನು ಯಾವಾಗಲೂ ರೀಡಿಂಗ್ನ ಅಷ್ಟೇ ಇದನ್ನು ಡೀಪಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಬಿಕಾಸ್ ನಾನು ಡೀಪಾಗಿ ಹೇಳೋಕ್ಕೆ ಹೋದರೆ ಮತ್ತು ನೀವು ಯಾಕೆ ಇರೋದು, ನಿಮ್ಮ ಲೈಫಲ್ಲಿ ನಿಮ್ಮ ಲೈಫ್ ಏನು ಅಂತ ನೀವು ಕೂಡ ತಿಳ್ಕೊಳ್ಬೇಕಲ್ವ. ಎಲ್ಲ ನಾನು ಹೇಳಿದರೆ ಎಲ್ಲ ಟ್ಯಾರೋ ಮೇಲೆ ಡಿಪೆಂಡ್ ಆಗಿರಬಾರ್ದು ಅಲ್ವಾ. ಸೊ ನೋಡೋಣ ನಿಮ್ಮ ಗೈಡೆನ್ಸ್ ಏನು ಹೇಳುತ್ತೆ ಅಂತ. ಆಸ್ಕ್ ಫಾರ್ ಗೈಡೆನ್ಸ್. ಓ ಮೈ ಗಾಡ್, ನಿಮ್ಮಲ್ಲಿ ಏನಾದರೂ ಆ ಥರ ಎಮೋಷನ್ಸ್, ಫೀಲಿಂಗ್ಸ್ ಏನಾದರೂ ಇದೆ. ಇಲ್ಲಿ ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ ಇದು. ಓಕೆ, ಇದು ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಆದಷ್ಟು ನಿಮ್ಮ ಇಂಟ್ಯೂಷನ್ ಮೇಲೆ ಕೆಲಸ ಮಾಡಿ. ಓಕೆ, ಪೇಜ್ ಆಫ್ ಕಪ್ಸ್ ಇಂಟ್ಯೂಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಆಸ್ಕ್ ಫಾರ್ ಗೈಡೆನ್ಸ್, ಇಲ್ಲಿ ಗೈಡೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮ್ಗೆ ಏನಾದರೂ ಗೈಡೆನ್ಸ್ ಬೇಕು ಅಂತಂದರೆ ನಿಮ್ಮ ಏಂಜಲ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಅವರಲ್ಲಿ ನೀವು ಹೆಲ್ಪನ್ನು ಕೇಳ್ಬೋದು. ಓಕೆ, ಸ್ಪೆಂಡ್ ಟೈಮ್ ವಿತ್ ಫ್ಯಾಮಿಲಿ. ಇಲ್ಲಿ ನಿಮ್ಮ ಮನಸ್ಸನ್ನು ಓಕೆ, ಡೋಂಟ್ ಬಿ ಹಾರ್ಡ್ ಆನ್ ಯುವರ್ ಸೆಲ್ಫ್, ಯು ಆರ್ ಡೂಯಿಂಗ್ ದ ಬೆಸ್ಟ್ ಯು ಕ್ಯಾನ್. ನಿಮ್ಗೆ ಎಷ್ಟು ಮಾಡೋಕ್ಕಾಗುತ್ತೋ ನೀವು ಅಷ್ಟು ಮಾಡ್ತಾ ಇದ್ದೀರಾ. ನಿಮ್ಮನ್ನು ಇನ್ನೂ ಹೆಚ್ಚು ನೀವು ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಮಾಡ್ತಾ ಇರೋದು ಸರಿಯಾಗಿದೆ. ಡೋಂಟ್ ಬಿ ಟೂ ಹಾರ್ಡ್. ಓಕೆ, ತುಂಬ ನಿಮಗೆ ನೀವು ಹಾರ್ಡ್, ಅದಕ್ಕೆ ಇಲ್ಲಿ ಇದೆ ನೋಡಿ ಸೆಲ್ಫ್ ಟಾಕ್. ಐ ಥಿಂಕ್ ನೀವು ಸೆಲ್ಫ್ ಟಾಕ್ ತುಂಬ ಹೆಚ್ಚು ಮಾಡ್ತೀರಂತ ಅನಿಸುತ್ತೆ. ಸೊ ಹಾಗಾಗಿ ಅದರ ಮೇಲೆ ಎಕ್ಸಸೈಸ್ ಮಾಡಿ. ಡ್ರೀಮ್ಸ್, ಓಕೆ, ನಿಮ್ಮ ಡ್ರೀಮ್ಸ್ ಮೇಲೆ ನಿಮಗೇನು ಇಲ್ಲಿ ಸಂಪರ್ಕ ಇದೆ. ಮೇ ಬಿ ಡ್ರೀಮ್ಸ್ ಮೇಲೆ ನಿಮಗೇನಾದರೂ ಕಮ್ಯುನಿಕೇಷನ್ ಮಾಡಬಹುದು ಥ್ರೂ ನಿಮ್ಮ ಇಂಟ್ಯೂಷನ್. ಇಲ್ಲ ಅಂದರೆ ನಿಮ್ಮ ಹೈಯರ್ ಸೆಲ್ಫ್, ನಿಮ್ಮ ಪ್ರೀತಿ ಪಾತ್ರರು ಇಲ್ಲಿ ಇಲ್ಲ, ಅವರು ಇವಾಗ ಸ್ಟಾರ್ ಆಗಿದ್ದರೆ. ಸೊ ನೋಡೋಣ ನಿಮ್ಮ ಫೈನಲ್. ಸಿಂಗ್ ಆ್ಯಂಡ್ ಡ್ಯಾನ್ಸ್, ಅಫ್ಕೋರ್ಸ್ ಇಲ್ಲಿ ಡೈವರ್ಟ್ ಪಾಸಿಟಿವಿಟಿನ ತರೋದಕ್ಕೆ ಸಿಂಗ್ ಆ್ಯಂಡ್ ಡ್ಯಾನ್ಸ್, ಹಾಡನ್ನು ಕೇಳ್ಬೋದು, ಡಾನ್ಸ್ ಮಾಡ್ತಿತ್ತು. ಈಟ್ ಸಮ್ ಸ್ವೀಟ್ಸ್ ಅಂದರೆ ಇಲ್ಲಿ ಗುಡ್ ನ್ಯೂಸ್ ಬಗ್ಗೆ ಇದೆ. ಈಟ್ ಸಮ್ ಸ್ವೀಟ್ಸ್, ಇಲ್ಲಾಂದರೆ ಕೆಲವರಿಗೆ ಸ್ವೀಟ್ನೆಸ್, ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ಸನ್ನು ತೊಗೊಂಡು ಬರೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ತುಂಬ ಒತ್ತಡ, ನಿಮ್ಮ ಮನಸ್ಸಿಗೆ ತುಂಬ ಒತ್ತಡ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆಯ ರೀಡಿಂಗ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.